ಕೇವಲ IPL ಮಾತ್ರ ಅಲ್ಲ, ಕೇವಲ ಭಾರತ ಮಾತ್ರ ಅಲ್ಲ, ಕೇವಲ ಶ್ರೀಲಂಕಾ ಮಾತ್ರ ಅಲ್ಲ, ಕೇವಲ ಇಂಗ್ಲೆಂಡ್ ಮಾತ್ರ ಅಲ್ಲ, ಕೇವಲ ಪಾಕಿಸ್ತಾನ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲಿ ಯಾರ್ಯಾರು ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ ಅವರೆಲ್ಲರೂ ಕೂಡ ಫೋಕಸ್ ಇರೋದು 15 ವರ್ಷದ ಹುಡುಗ ವೈಭವ್ ಸೂರ್ಯವಂಶಿ ಕಳೆದ 2 ವರ್ಷದಲ್ಲಿ, ಅದರಲ್ಲೂ ಕೂಡ ಕಳೆದ 2 IPL ಸೀಸನ್ನಲ್ಲಿ ಆಡಿದಂಥ ರೀತಿ, ಅದಕ್ಕೂ ಮುನ್ನ ಅಂಡರ್ 19ನಲ್ಲಿ ಅದರಲ್ಲೂ ಕೂಡ ಫೈನಲ್ ಮ್ಯಾಚಲ್ಲಿ ಆಡಿದಂಥ ರೀತಿ, 80 ಬಾಲಿಗೆ 175 ರನ್, ಅದು ಅದ್ಭುತ. ಅದರ ಜೊತೆಗೆ ಇತ್ತೀಚೆಗಷ್ಟೇ ಭಾರತ ತಂಡದ ಪರವಾಗಿ ಅಂದರೆ ಹಿರಿಯರ ಆಟದ ಬಳಗದಲ್ಲೂ ಕೂಡ ಸೇರಿಕೊಂಡು ಇಂಡಿಯಾ ಎ ಟೀಮಲ್ಲಿ ಮೊದಲ 2 ಮ್ಯಾಚಲ್ಲಿ ಏನು ಹೇಳ್ಕೊಳ್ಳುವಂಥ ಸಾಧನೆಯನ್ನೇನು ಮಾಡಿದ್ದಿಲ್ಲ, ಔಟ್ ಆಗಿದ್ದರು. ಬಟ್ 3ನೇ ಮ್ಯಾಚ್ ಅದರಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಮ್ಯಾಚ್, ಆ ಮ್ಯಾಚಲ್ಲಿ ಕೇವಲ 29 ಬಾಲ್ಗೆ 94 ರನ್, 10 ಸಿಕ್ಸು, 8 ಫೋರು ಆಡಿದಂಥ ರೀತಿ. 6 ಓವರ್ 1 ಬಾಲಿಗೆ 100 ರನ್ ಆಗಿತ್ತು ಸ್ಕೋರ್. ಆವಾಗಿನ ಪ್ರಿಡಿಕ್ಷನ್ ಸ್ಕೋರ್ ಎಷ್ಟಿತ್ತು ಅಂದರೆ 50 ಓವರ್ಗೆ ಎಷ್ಟಾಗುತ್ತೆ ಅಂಥೇಳಿ 800 ರನ್ ತೋರಿಸ್ತಾ ಇತ್ತು. ಇದು ಸೂರ್ಯವಂಶಿ ಆಟದ ಶೈಲಿ. ಆ ವೈಭವ್ ಸೂರ್ಯವಂಶಿ ಆಟದ ಶೈಲಿಗೆ ಪಾಕಿಸ್ತಾನ, ಎಸ್ಪೆಷಲಿ ಪಾಕಿಸ್ತಾನದ ಕ್ರಿಕೆಟ್ ಆಟಗಾರರು, ಮಾಜಿ ಆಟಗಾರರು ಪ್ರತಿಯೊಬ್ಬರು ಕೂಡ ಹಾಡಿ ಉಗುಳ್ತಾ ಇದ್ದಾರೆ. ಯೂಶಲಿ ನಮ್ಮ ಭಾರತ ತಂಡ ಅಂದರೆ ನಮ್ಮ ಭಾರತದ ತಂಡದ ಆಟಗಾರರು ಅಂತ ಅನ್ನೋದಾದರೆ ಏನಾದರೂ ಒಂದು ಟೀಕೆ ಮಾಡೋದು ಪಾಕಿಸ್ತಾನದ ಆಟಗಾರರು, ಅದು ವಾಸಿಮ್ ಅಕ್ರಮಿಂದ ಹಿಡಿದು ಯೂಸುಫ್ ಯುಹಾನದಿಂದ ಹಿಡಿದು ಹೀಗೆ ಪ್ರತಿಯೊಬ್ಬ ಆಟಗಾರರೆಲ್ಲರೂ ಕೂಡ ಏನಾದರೂ ಒಂದು ಕಾಮೆಂಟ್ ಮಾಡ್ತಾಯಿದ್ರು, ಒಂದು ಕುಚೋದ್ಯನ ತೋರಿಸ್ತಾನೇ ಇದ್ದರು. ಬಟ್ ವೈಭವ್ ಸೂರ್ಯವಂಶಿ ಆಟಕ್ಕೆ, ಆತನ ಫಿಯರ್ಲೆಸ್ ಮತ್ತು ಸೆಲ್ಫ್ಲೆಸ್ ಆಟಕ್ಕೆ ಮನ ಸೋಲದೇ ಇರೋರು ಯಾರೂ ಇಲ್ಲ. ಇನ್ಫ್ಯಾಕ್ಟ್ ನಿಮಗೆ ಶ್ರೀಲಂಕಾದಲ್ಲಿ 2ನೇ ಮ್ಯಾಚಲ್ಲಿ ಆಡಿದಂಥ ರೀತಿಯಲ್ಲಿ ಸೂಪರ್ ಓವರ್ ಆಯಿತು. ಸೂಪರ್ ಓವರಲ್ಲಿ ಇಂಡಿಯಾ ಸೋಲ್ಬೇಕಾಯಿತು. ಸೂಪರ್ ಓವರಿಗೆ ಕಳಿಸಿದ್ದು ಯಾರನ್ನ? ವೈಭವ್ ಸೂರ್ಯವಂಶಿನ. ಬಟ್ ಸಕ್ಸಸ್ ಆಗಲಿಲ್ಲ ಸೂಪರ್ ಓವರಲ್ಲಿ. ಸೊ ಆ ಸಂದರ್ಭದಲ್ಲಿ ಶ್ರೀಲಂಕಾದ ಬೌಲರ್ ಕೆಣಕ್ತಾರೆ ವೈಭವ್ ಸೂರ್ಯವಂಶಿಯನ್ನು. ಅದರ ಹಿನ್ನೆಲೆಯಲ್ಲಿ 15 ವರ್ಷದ ಹುಡುಗ, ಅಫ್ಕೋರ್ಸ್ ಆವೇಶ ಇದ್ದೇ ಇದೆ, ಹೋಗಿ ಹೊಡಿಲಿಕ್ಕೆ ಹೋದರು. ವೈಭವ್ ಸೂರ್ಯವಂಶಿ ಆ ರೀತಿ ಮಾಡಿದ್ದು ನಿಜವಾಗ್ಲೂ ಕೂಡ ತಪ್ಪು. ಆ ಸಂದರ್ಭದಲ್ಲಿ ಸಂಜಯ್ ಮಂಜ್ರೇಕರ್ ಒಂದು ಟ್ವೀಟನ್ನು ಮಾಡ್ತಾರೆ. ಆ ಟ್ವೀಟಲ್ಲಿ ಏನು ಅಂತ ಅನ್ನೋದಾದರೆ, ನಾನೇನಾದರೂ ಮ್ಯಾನೇಜ್ಮೆಂಟ್ನವನಾಗಿದ್ದರೆ ಅಥವಾ ನಾನೇನಾದರೂ ಕೋಚ್ ಆಗಿದ್ದರೆ, ಇಂಡಿಯಾ ಎ ಟೀಮ್ನ ಕೋಚ್ ಆಗಿದ್ದರೆ ಅವ್ರನ್ನ ರೆಸ್ಟ್ರಿಕ್ಟ್ ಮಾಡ್ತಾಯಿದ್ದೆ, 2 ಮ್ಯಾಚ್ಗಳು ಆಡಲಿಕ್ಕೆ ನಾನು ಅವಕಾಶವನ್ನು ಮಾಡಿಕೊಡ್ತಾ ಇದ್ದಿಲ್ಲ ಅಂತ ಹೇಳಿದರು. ಬಟ್ ಭಾರತದ ಕೋಚ್, ಎ ತಂಡದ ಕೋಚ್ ಇರ್ಬೋದು ಮತ್ತು ಮ್ಯಾನೇಜ್ಮೆಂಟ್ ಇರ್ಬೋದು, ಆ ರೀತಿಯಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಿಲ್ಲ. 15 ವರ್ಷದ ಹುಡುಗ, ಅವನಿಗೆ ಅವಕಾಶ ಕೊಡೋಣ ಅಂಥೇಳಿ ಬುದ್ಧಿ ಮಾತು ಹೇಳುವಂಥ ಕಾರ್ಯವನ್ನು ಮಾಡಿದ್ರು. ಯಾರೇ ಆಗಿರಲಿ, ಸೊ ಮಾತಾಡಬಹುದು, ಅವರೇ ಟೆಂಪ್ಟ್ ಮಾಡಿದ್ದು ಅದರಲ್ಲಿ ನೋ ಡೌಟು, ಬೈದಿದ್ದು ಕೂಡ ಅವರೇ. ಬಟ್ ಅದಕ್ಕೆ ರೆಸ್ಪಾನ್ಸು ಒಂದು ಮಾತೇ ಆಗಬೇಕಾಗಿತ್ತು ಹೊರತು ನೀವು ಫಿಸಿಕಲಿ ಮೂವ್ ಆಗೋದು ಅದು ತುಂಬಾ ಕಷ್ಟ. ಬಟ್ ಅದನ್ನು ಬ್ಯಾಟ್ ಮೂಲಕ ತೋರಿಸುವಂಥ ಕಾರ್ಯವನ್ನು ಈ ಹಿಂದೆ IPL ಸೀಸನ್ನಲ್ಲಿ ಹೀಗೆ ಬೌಲಿಂಗ್, ಯಾಕಂದರೆ ಫಸ್ಟ್ 3 ಬಾಲಲ್ಲೇ ಔಟ್ ಆಗಿದ್ರು ವೈಭವ್ ಸೂರ್ಯವಂಶಿ. ಅದಾದಮೇಲೆ ನೆಕ್ಸ್ಟ್ ಮ್ಯಾಚು ಹೀಗೆ ಬಾಲ್ಗೆ ಯಾವ ರೀತಿಯಾಗಿ ಆಡಿದ್ರು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಸೊ ಬ್ಯಾಟ್ ಮೂಲಕ ಉತ್ತರವನ್ನು ಕೊಡಬೇಕು. ಅದೇ ರೀತಿಯಾದಂಥ ಬ್ಯಾಟ್ ಮೂಲಕ ಉತ್ತರ ಕೊಡುವಂಥ ಕಾರ್ಯವನ್ನು ಶ್ರೀಲಂಕಾದ ಎ ತಂಡದ, ಶ್ರೀಲಂಕಾ ಎದ ಫೈನಲ್ ಮ್ಯಾಚ್ ಏನಿದೆ ಆ ಮ್ಯಾಚಲ್ಲಿ ವರ್ಲ್ಡ್ ರೆಕಾರ್ಡ್ ಆಗಿದೆ. ಕೇವಲ 11 ಬಾಲಿಗೆ 50 ರನ್, ಇದು ಅಫ್ಕೋರ್ಸ್ ವರ್ಲ್ಡ್ ರೆಕಾರ್ಡ್. ಫಿಯರ್ಲೆಸ್ ಮತ್ತು ಸೆಲ್ಫ್ಲೆಸ್ ಬ್ಯಾಟಿಂಗ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವರು ಮನಸ್ಸು ಮಾಡಿದರೆ ವೈಭವ್ ಸೂರ್ಯವಂಶಿ 100 ರನ್ ಈಸಿಯಾಗಿ ಆಡ್ಬೋದಾಯಿತು. ಯಾಕಂದರೆ ಅವಾಗಷ್ಟೇ 15-16 ಓವರ್ ಇದ್ದಿದ್ದು, ಇನ್ನೂ 35 ಓವರ್ ಇತ್ತು, ಆಡ್ಬೋದಾಯಿತು ಈಸಿಯಾಗಿ. 90s ಆದಮೇಲೆ 90 ರನ್ ಆದಮೇಲೆ ಯೂಶಲಿ ನಾವೆಲ್ಲ ನೋಡ್ತಾ ಇರೋದು ಸಚಿನ್ ತೆಂಡೂಲ್ಕರ್ನ ನೋಡಿದ್ದೀವಿ. ಈವನ್ ವಿರಾಟ್ ಕೊಹ್ಲಿನೂ ಕೂಡ ಈ ಹಿಂದಿನ ಮ್ಯಾಚ್ಗಳನ್ನು ನೋಡ್ತಾ ಹೋದರೆ ಸ್ಟಡಿ ಇನ್ನಿಂಗ್ಸನ್ನು ಆಡಿದ್ರು. ಮೀನ್ಸ್ 100 ಆಗಲಿ, ಅದಾದಮೇಲೆ ಮತ್ತೆ ಬಿರುಸಿನ ಆಟಕ್ಕೆ ಮುಂದಾಗ್ತಾಯಿದ್ರು. ಬಟ್ ವೈಭವ್ ಸೂರ್ಯವಂಶಿ ಫಿಯರ್ಲೆಸ್ ಮತ್ತು ಸೆಲ್ಫ್ಲೆಸ್, 100 ಆಗಲೇಬೇಕು ಅಂತ ಏನು ಇಚ್ಛೆ ಇಲ್ಲ. ಅದು ಏನಿದೆ, ಆ ಟೆಂಪೋ ಏನಿದೆ, 6-4 ಆ ಟೆಂಪೋ ಏನಿದೆ, ಬಿರುಸಿನ ಆಟ, ಅದನ್ನೇ ಮುಂದುವರಿಸಿದ್ದಾರೆ. ಈ ಆಟಕ್ಕೆ ಬಹುಶಃ ಎಲ್ಲ ಕ್ರಿಕೆಟ್ ಆಟಗಾರರೆಲ್ಲರೂ ಕೂಡ ಫುಲ್ ಫಿದಾಗಿದ್ದಾರೆ. ಎಸ್ಪೆಷಲಿ ಪಾಕಿಸ್ತಾನದ ಮೀಡಿಯಾಗಳು, ಪಾಕಿಸ್ತಾನದ ಕ್ರಿಕೆಟ್ ಆಟಗಾರರೆಲ್ಲರೂ ಕೂಡ
ವೈಭವ್ ಸೂರ್ಯವಂಶಿ ಅಂತ ಹುಡುಗ ನಮ್ಮ ದೇಶದಲ್ಲಿ ಯಾಕಿಲ್ಲ, ನಮ್ಮ ದೇಶದಲ್ಲಿ ಈ ರೀತಿಯಾದಂಥ ಪ್ರತಿಭೆಗಳು ಯಾಕೆ ಬರ್ತಾ ಇಲ್ಲ, ಅವರಿಗೆ ಅವಕಾಶಗಳು ಕೂಡ ಸಿಗ್ತಾ ಇಲ್ಲ. ವೈಭವ್ ಸೂರ್ಯವಂಶಿ ನಿಜವಾಗ್ಲೂ ಕೂಡ ದಿ ಗ್ರೇಟ್. ನಾವು ಇಡೀ ಇಷ್ಟು ವರ್ಷದ ಇತಿಹಾಸದಲ್ಲಿ, ಕ್ರಿಕೆಟ್ ಇತಿಹಾಸದಲ್ಲಿ ವೈಭವ್ ಸೂರ್ಯವಂಶಿ ರೀತಿಯಾಗಿ ಯೋಚನೆ ಮಾಡೋದು, ಅಗ್ರೆಸಿವ್ ಆಗಿ ಆಟ ಆಡೋದು ಬಹುಶಃ ಯಾರು ಕೂಡ ಮಾಡಿಲ್ಲ. ಪ್ರತಿ ಬಾಲನ್ನು ಹಿಟ್ ಮಾಡಬೇಕು ಅನ್ನೋ ರೀತಿಯಾಗಿ ಆಡ್ತಿರೋದಿದೆಯಲ್ಲ, ಅದು ಎಲ್ಲರೂ ಕೂಡ ವಂಡರ್ ಮಾಡ್ತಾ ಇದೆ ಮತ್ತು ಅದರಲ್ಲಿ ಸಕ್ಸಸ್ ಆಗ್ತಾ ಇದ್ದಾರೆ. ಆಶ್ಚರ್ಯ ಅಂದರೆ ಇವರು T20ಯ ಬ್ಯಾಟ್ಸ್ಮನ್ ಮಾತ್ರ, ಅದರಲ್ಲೂ ಕೂಡ ಸೂಪರ್ ಓವರ್ಗಳಿಗೆ ಮಾತ್ರ ಹೇಳಿ ಮಾಡಿಸಿದಂಥ ಬ್ಯಾಟ್ಸ್ಮನ್, IPL ಸೀಸನಿಗೆ ಮಾತ್ರ ನೀನು ಸೀಮಿತ, ಈ ರೀತಿಯಾದಂಥ ಕಾಮೆಂಟ್ಗಳು ಬಂದವು. ಬಟ್ ಫಸ್ಟ್ IPL ಸೀಸನ್ನಲ್ಲಿ ಯಾವ ರೀತಿಯಾಗಿ ಅಗ್ರೆಸಿವ್ ಆಗಿ ಆಡಿದ್ರು ಅನ್ನೋದು ಕೂಡ ಗೊತ್ತಿದೆ. ಅದು ಕೂಡ ವರ್ಲ್ಡ್ ರೆಕಾರ್ಡ್ ಇರೋದು. ಫಾಸ್ಟೆಸ್ಟ್ 100, ಫಾಸ್ಟೆಸ್ಟ್ 50ಗಳು ಕೂಡ ಆಗಿದ್ದಾವೆ. ಅದಾದಮೇಲೆ ಫಾಸ್ಟೆಸ್ಟ್ 100 ಲಾಸ್ಟ್ ಸೀಸನ್ IPL ಸೀಸನಲ್ಲೂ ಕೂಡ ಮಾಡಿದ್ದಾರೆ. ಅದು ಎಂತೆಂಥ ಬಾಲರ್ಗಳು, ಬೂಮ್ರಾಯಿಂದ ಹಿಡಿದು ರಾಜಸ್ಥಾನ್ ರಾಯಲ್ಸ್ನ ಏನು ಜಫ್ರಾ ಆರ್ಚರು ಅವರಿಗೆ ಕಾಮೆಂಟ್ರಿ ಕೇಳ್ತಾಯಿದ್ರು. ಕಾಮೆಂಟ್ರಿಯಲ್ಲಿ ನಿಮ್ಮ ಪ್ರಶ್ನೆನ ಮಾಡ್ತಾರೆ, ಹೇಗೆ ನೀವು ಅವ್ರಿಗೆ ಬಾಲಿಂಗ್ ಮಾಡ್ತಾಯಿದ್ರಿ, ಯಾವುದು ವೀಕ್ನೆಸ್ ಇದೆ ಅಂತ ಕೇಳಿದ್ರೆ ನಾನು ಈ IPL ಟೂರ್ನಿಮೆಂಟ್ ಮುಗಿದಾದ್ಮೇಲೆ ಹೇಳ್ತೀನಿ ಅಂತ ಹೇಳಿದ್ರು. ಸೊ ಮೀನ್ಸ್ ಏನಂದರೆ ಯಾವ ಬಾಲರನ್ನು ಕೂಡ ಬಿಟ್ಟಿಲ್ಲ, ಎಲ್ಲ ಬಾಲರನ್ನು ಕೂಡ ಜೋಶ್ ಹೇಸಲ್ವುಡ್ ಎಂಥ ಬಾಲರ್, ಅಂಥ ಬಾಲರ್ನು ಕೂಡ ಬಿಟ್ಟಿಲ್ಲ. ಎಲ್ರಿಗೂ ಕೂಡ ಅಗ್ರೆಸಿವ್ ಆಗಿ ಬ್ಯಾಟ್ ಮಾಡಿರೋದು ನನ್ನ ಭಾಳ ಖುಷಿ ಆಗುತ್ತೆ ಅಂತಲೂ ಕೂಡ ಆಸ್ಟ್ರೇಲಿಯಾದ ಬಾಲರ್ಗಳೆಲ್ಲರೂ ಕೂಡ ಹೇಳಿದ್ದಾರೆ. IPL ಸೀಸನಲ್ಲಿ ಯಾರ್ಯಾರು ಆಡಿದ್ದಾರೆ ಅವರೆಲ್ಲರೂ ಕೂಡ ಅದೇ ಮಾತನ್ನು ಹೇಳಿದ್ದಾರೆ. ಇನ್ನು ನಿಮಗೆ ಕ್ರಿಕೆಟ್ ಯಾರು ಇಷ್ಟಪಡದೇ ಇರೋರು ಕೂಡ ವೈಭವ್ ಸೂರ್ಯವಂಶಿ ಆಡ್ತಾ ಇದ್ದಾನೆ ಅಂದರೆ ಅದು ನೋಡ್ತಾ ಇದ್ದಾರೆ. ನಿಜವಾದ ಸ್ಟಾರ್ ಮನ್ನಣೆ ಅಂತಲ್ಲ, ಇಡೀ ಕ್ರಿಕೆಟ್ಗೆ ಒಂದು ಹೊಸ ಅಧ್ಯಾಯವನ್ನು ಈ 15 ವರ್ಷದ ಹುಡುಗ ಮಾಡ್ತಾ ಇದ್ದಾನೆ. ಅಫ್ಕೋರ್ಸ್ ಪಾಕಿಸ್ತಾನದ ಮೀಡಿಯಾಗಳಂತೂ ಹಾಡಿ ಹೊಗಳ್ತಾ ಇದ್ದವು ವೈಭವ್ ಸೂರ್ಯವಂಶಿ ಯಾವ ರೀತಿಯಾಗಿ ಸೇಡ್ ತೀರಿಸ್ಕೊಂಡು. ಯಾಕಂದರೆ ಈ ಹಿಂದೆ ಆದಂಥ ಇನ್ಸಿಡೆಂಟ್ ನೋಡಿದ್ಮೇಲೆ ಅದರಲ್ಲೂ ಕೂಡ ಫೈನಲ್ ಮ್ಯಾಚಲ್ಲಿ ಆಡಿದಂಥ ರೀತಿ 29 ಬಾಲಿಗೆ 94, ಮನಸ್ಸು ಮಾಡಿದರೆ ಇನ್ನೊಂದು 4-10 ಬಾಲ್ ತೊಗೊಂಡು ಕೂಡ 100 ಮಾಡ್ಬೋದಾಗಿತ್ತು, ರೆಕಾರ್ಡ್ ಮಾಡ್ಬೋದಾಗಿತ್ತು. ಈ ಹಿಂದೆನೂ ಕೂಡ 90ಸಲ್ಲಿ 2-3 ಸರಿ ಔಟ್ ಆಗಿದ್ದಾರೆ. ಅವ್ನು ತಲೆನೇ ಕೆಡ್ಸ್ಕೊತಾ ಇಲ್ಲ. ಈ ಬಗ್ಗೆ IPL ಸೀಸನಲ್ಲೂ ಕೂಡ 90ಸಲ್ಲಿ ಔಟ್ ಆದ, 96 or 97 ಔಟ್ ಆದಾಗ 100 ಮಾಡ್ಬೋದಾಗಿತ್ತು, ನಿನಗೆ ಅವಕಾಶ ಇತ್ತು ಅನ್ನೋದಾದರೆ ಮುಂದೆ ಯಾವಾಗಾದ್ರೂ ಕೂಡ ಮಾಡ್ಬೋದು. ಬಟ್ ನನಗೆ ಫೋಕಸ್ ಇದ್ದಿದ್ದು ಬಾಲ್, ಆ ಬಾಲ್ ನನಗೆ ಹಿಟ್ ಮಾಡ್ತೀನಿ, 6 ಹೋಗುತ್ತೆ ಅಥವಾ 4 ಹೋಗುತ್ತೆ ಅನ್ನೋಂಥ ಕಾನ್ಫಿಡೆನ್ಸ್ ಇತ್ತು. ಅದೇ ರೀತಿಯಾಗಿ ನಾನು ಹಿಟ್ ಮಾಡ್ತಾಯಿದ್ದೆ ಅಂತೇಳಿ. ಸೊ ಇಷ್ಟು ನಿಜವಾಗ್ಲೂ ಕೂಡ ಸೆನ್ಸೇಷ್ನಲ್ ವೈಭವ್ ಸೂರ್ಯವಂಶಿ. ಯಾವ ರೀತಿಯಾಗಿ ಮುಂದೆ ಇಂಡಿಯಾದ ಟೀಮಲ್ಲಿ ಇದನ್ನು ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅನ್ನೋದು ಭಾಳ ಎಲ್ರಿಗೂ ಕೂಡ ಕಾಡ್ತಿರೋಂಥ ವಿಚಾರ. ಸೊ ಈಗಾಗಲೇ ಭಾರತದ ತಂಡ ನೀವು ನೋಡ್ತಾ ಹೋದರೆ ಅದ್ಭುತವಾದಂಥ ಪ್ಲೇಯರ್ಸ್ ಇದ್ದಾರೆ. ಅದರ ಮಧ್ಯೆ ವೈಭವ್ ಸೂರ್ಯವಂಶಿ ಸಪ್ರೇಟಾಗೇ ನಿಲ್ತಾನೆ. ಇನ್ನು ಮುಂದಿನ ಕರಿಯರ್ ಅಂತೂ ಎಲ್ಲರೂ ಕೂಡ ಇಮ್ಯಾಜಿನ್, ಆತನ ಆಟ ನೋಡಲಿಕ್ಕೆ ಅದು ಎಷ್ಟು ಕೋಟ್ಯಂತರ ವ್ಯೂವರ್ಸ್ ಹೊಸದಾಗಿ ಕ್ರಿಯೇಟ್ ಆಗ್ತಾ ಇದ್ದಾರೆ. ಕ್ರಿಕೆಟ್ ಅಭಿಮಾನಿಗಳೇನಿದ್ದಾರಲ್ಲ ಅದರ ಜೊತೆಗೆ ಈ ಹುಡುಗಿ ಏನು ಆಡ್ತಾನೆ ಅಂತ ನೋಡಬೇಕು ಅಂಥೇಳಿ ಸಂಘಕಾರ ನಿಮಗೆ ಕಾಮೆಂಟ್ ಮಾಡಿದ್ದಾನೆ. ಸಂಘಕಾರ, ಶ್ರೀಲಂಕಾದ ಹಿರಿಯ ಆಟಗಾರರು ಸಂಘಕಾರ ಕಾಮೆಂಟ್ ಮಾಡಿದ್ದಾರೆ. ಇವನು ಆಡ್ತಿರೋ ರೀತಿ ಇದೆಯಲ್ಲ, ನನಗೆ ಈ ಹಿಂದೆ ಆದಂಥ ಇನ್ಸಿಡೆಂಟ್ ಮ್ಯಾಚ್ ಏನಿತ್ತಲ್ಲ ಅದನ್ನು ಗಮನದಲ್ಲೇ ಇಟ್ಕೊಂಡು ಕಾಮೆಂಟ್ ಮಾಡಿರೋದು. ಫಸ್ಟು ಏನು ಆಯಿತು, ಅದಾದಮೇಲೆ ಸರಿಯಾದ ಟಕ್ಕರ್ ಕೊಡ್ತಾನೆ ಅಂತಲೇ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅದೇ ರೀತಿಯಾದಂಥ ಆನ್ಸರನ್ನು ವಿತ್ ದ ಬ್ಯಾಟ್ ಮಾಡಿದ್ದಾನೆ. ಫೀಲಿಂಗ್ ಪ್ರೌಡ್, ಹೀಗೆ ಮುಂದುವರಿ ಅಂತ ಹೇಳಿದ್ದಾನೆ. ಒಬ್ಬ ಶ್ರೀಲಂಕಾದ ಹಿರಿಯ ಆಟಗಾರ ವೈಭವ್ ಸೂರ್ಯವಂಶಿ ಬಗ್ಗೆ ಹೇಳಿದ್ದು. ಕೆಣಕಿದ್ದು ಶ್ರೀಲಂಕಾದ ಬಾಲರ್ಗಳು, ನೀನು ಬರೀ ನೀನು IPL ಟೂರ್ನಮೆಂಟಿಗೆ ಅಷ್ಟೇ ನೀನು ಸೀಮಿತ ಅನ್ನೋ ರೀತಿಯಾದಂಥ ಕಾಮೆಂಟ್ ಮಾಡಿದ್ರು ಅಂತ ಅನಿಸುತ್ತೆ. ಸೊ ಅದಕ್ಕೆ ಬೇರೆ ಬೇರೆ ಕಾಮೆಂಟ್ಗಳನ್ನೆಲ್ಲ ಮಾಡಿದ್ದಾರೆ ಅವನ್ನ ಹುಡುಗನ್ನ. ಸೊ ಅದಕ್ಕೆ ಅವನು ಅಗ್ರೆಸಿವ್ ಆಗಿದ್ದ. ಸೊ ಫುಲ್ ಫಿಸಿಕಲಿ ಹೊಡೆಯಕ್ಕೂ ಕೂಡ ಹೋಗ್ಬಿಟ್ಟಿದ್ದ. ಬಟ್ ಅದಕ್ಕೆ ಆ ಇನ್ಸಿಡೆಂಟ್ ಆದಮೇಲೆ ಸಂಘಕಾರ ಹೇಳಿದ್ದೇನು ಅಂತಂದರೆ, ಈ ಇನ್ಸಿಡೆಂಟ್ ಆದಮೇಲೆ ಇನ್ನೂ ಕೂಡ ಟಫ್ ಆಗಿ ವಾಪಸ್ ಬರ್ತಾನೆ, ಬಂದು ಬ್ಯಾಟ್ ಮೂಲಕ ಆನ್ಸರ್ ಮಾಡ್ತಾನೆ ಅಂತೇಳಿ. ಅದೇ ರೀತಿಯಾಗಿ ಆನ್ಸರ್ ಮಾಡಿದೆ. ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದೇ ರೀತಿಯಾದಂಥ ಆನ್ಸರ್ ಮಾಡಿದ್ದಾನೆ ಅಂಥೇಳಿ. ಸೊ ಈ ಮೂಲಕ ವೈಭವ್ ಸೂರ್ಯವಂಶಿ ಅಷ್ಟು ಈಸಿ ಅಂತೂ ಅಲ್ಲೇ ಅಲ್ಲ. ಈವನ್ ಶ್ರೀಲಂಕಾದ ಫ್ಯಾನ್ಸ್ಗಳೆಲ್ಲ ಹೇಳ್ತಾಯಿದ್ರು, ಬಂದ ನಮ್ಮ ಆಟಗಾರರು ನನ್ನ ಕೆಣಕಿದ್ರು, ನೆಕ್ಸ್ಟ್ ಮ್ಯಾಚಲ್ಲಿ ಸರಿಯಾಗಿ ಹೊಡೆದ ಕಳಿಸಿದ. ಈ ರೀತಿಯಾದಂಥ
ಎಲ್ಲರೂ ಕೂಡ ಶ್ರೀಲಂಕಾದ ಕ್ರಿಕೆಟ್ ಅಭಿಮಾನಿಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ನಿಜವಾಗ್ಲೂ ಎಂತೆಂಥ ಸೀನಿಯರ್ಸ್ ಆಟಗಾರರಿದ್ದಾರೆ. ಅಂಥ ಸೀನಿಯರ್ಸ್ ಋತುರಾಜ್ ಗಾಯಕ್ವಾಡ್ ಇರ್ಬೋದು, ಹೀಗೆ ಎಂತೆಂಥ ಸೀನಿಯರ್ಸ್ ಆಟಗಾರರಿದ್ದರೂ ಕೂಡ ಅವ್ರ ಬಗ್ಗೆ ಏನು ಅವ್ರು ಔಟ್ ಆದ್ರೂ ಕೂಡ ಕೇರ್ ಮಾಡ್ತಾ ಇದ್ದಿಲ್ಲ. ಬಟ್ ವೈಭವ್ ಸೂರ್ಯವಂಶಿ ಏನಾದರೂ ಔಟ್ ಆದರೆ ಇಡೀ ಶ್ರೀಲಂಕಾದ ಟೀಮ್ ಮಾಡಿದಂಥ ಸೆಲೆಬ್ರೇಷನ್ ಇದೆಯಲ್ಲ, ಅದು ಎಂಥ ಬ್ಯಾಟ್ಸ್ಮನ್ನ ನಾವು ಔಟ್ ಮಾಡಿದ್ವಿ ಅನ್ನೋದು ಅವ್ರಿಗೆ ರಿಯಲೈಸ್ ಆಗಿದೆ. ಸೊ ಈ ಮೂಲಕ ವೈಭವ್ ಸೂರ್ಯವಂಶಿ ನಿಜವಾಗ್ಲೂ ಕೂಡ ಆತನ ಬ್ಯಾಟ್ ಸ್ಪೀಡು, ಬ್ಯಾಕ್ ಲಿಫ್ಟು ಅದ್ಭುತ. ನಿಜವಾಗ್ಲೂ ಕೂಡ ಅದು ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು. ಸೊ ಆತನ ಕರಿಯರ್ ಇನ್ನೂ ಕೂಡ ಚೆನ್ನಾಗಿ ಇರಲಿ. T20ಯಲ್ಲಿ ಮಾತ್ರ ಅಲ್ಲ, 50 ಮ್ಯಾಚ್ಗಳಲ್ಲೂ ಕೂಡ ಆಡಲಿ. ಟೆಸ್ಟ್ ಮ್ಯಾಚ್ಗೂ ಕೂಡ ನಾನು ರೆಡಿ ಇದ್ದೀನಿ. ಬಟ್ ಅಗ್ರೆಸಿವ್ನೆಸ್ ಹಾಗೇ ಇರುತ್ತೆ ಅಂತೇಳಿ. ಟೆಸ್ಟ್ ಮ್ಯಾಚಲ್ಲಿ ವೀರೇಂದ್ರ ಸೆಹ್ವಾಗ್ ಯಾವ ರೀತಿ ಆಡ್ತಾಯಿದ್ರು, ಇದೇ ರಿಷಬ್ ಪಂತ್ ಯಾವ ರೀತಿ ಆಡ್ತಾಯಿದ್ರು, ಅಗ್ರೆಷನ್ಗೆ ಅವ್ರ ಹೆಸರುವಾಸಿ. ಸೊ ಅದೇ ರೀತಿಯಾಗಿ ಅಗ್ರೆಷನ್ನಲ್ಲೇ ಮೊದಲ ಪಂಕ್ತಿಯಲ್ಲಿ ನಾನಿದ್ದೀನಿ ಅನ್ನೋದನ್ನು ಮತ್ತೆ ಸಾಬೀತುಪಡಿಸ್ತಾ ಇದ್ದಾರೆ. ಎಸ್ಪೆಷಲಿ ಮೇನ್ ಮೇನ್ ಮ್ಯಾಚ್ಗಳೇನಿರ್ತವೆ, ಫೈನಲ್ ಮ್ಯಾಚ್ಗಳಲ್ಲಿ ಆಡ್ತಿರುವಂಥ ರೀತಿ ಅದ್ಭುತ. ಯಾಕಂದರೆ ಅಂಡರ್ 19ನ ಫೈನಲ್ ಮ್ಯಾಚಲ್ಲೇ ಅದ್ಭುತವಾದಂಥ ಬ್ಯಾಟಿಂಗನ್ನು ಮಾಡಿದ್ರು. 175 ರನ್ಸ್, ಅನ್ಇಮ್ಯಾಜಿನಬಲ್ ಅಂಥ ರೀತಿಯಾದಂಥ ಆಟ. ಸೊ ಅದೇ ರೀತಿಯೂ ಕೂಡ ನಿಮಗೆ ಕ್ವಾಲಿಫೈಯರ್ ಮ್ಯಾಚ್ಗಳಲ್ಲಿ IPL ಮ್ಯಾಚಲ್ಲೂ ಕೂಡ 96 ರನ್ಸ್. ಸೊ ಅದರ ಜೊತೆಗೆ ಈಗ ಶ್ರೀಲಂಕಾ ಎ ತಂಡದ ಫೈನಲ್ ಮ್ಯಾಚಲ್ಲೂ ಕೂಡ 94 ರನ್ಸ್, ಜಸ್ಟ್ 29 ಬಾಲ್ಸಲ್ಲಿ. ಈ ರೀತಿಯಾದಂಥ ತನ್ನ ರೆಕಾರ್ಡ್ಗಳನ್ನು ತಾನೇ ಮುರ್ಕೊಳ್ತಾ ಇದ್ದಾನೆ. ಇನ್ನು ಹೊಸ ಯಾವ ರೆಕಾರ್ಡ್ಗಳಿದ್ದಾವೆ ಅವೆಲ್ಲವೂ ಕೂಡ ಕಂಟಿನ್ಯೂಸ್ ಆಗಿ ಧೂಳಿಪಟ ಮಾಡ್ತಾ ಇದ್ದಾನೆ ವೈಭವ್ ಸೂರ್ಯವಂಶಿ. ನಿಜವಾಗ್ಲೂ ನಾನು ಬಾಲ್ ಟು ಬಾಲ್ ಟೆಸ್ಟ್ ಮ್ಯಾಚ್ಗಳನ್ನು ನೋಡಿದಂಥ ಒಬ್ಬ ಕ್ರಿಕೆಟ್ ವೀಕ್ಷಕನಾಗಿ ಹೇಳ್ತಾ ಇದ್ದೀನಿ. ಬಹುಶಃ ಈ ಮಾತನ್ನು ಎಲ್ಲರೂ ಕೂಡ ಹೇಳಿದ್ದಾರೆ. ಎಸ್ಪೆಷಲಿ ರವಿಚಂದ್ರನ್ ಅಶ್ವಿನ್ ಕೂಡ ಹೇಳಿದ್ದಾನೆ, ನಾನು ವೈಭವ್ ಸೂರ್ಯವಂಶಿಯ ಗ್ರೇಟ್ ಫ್ಯಾನ್ ಅಂತೇಳಿ, ಅದ್ಭುತವಾದಂಥ ಫ್ಯಾನ್ ಅಂತೇಳಿ. ಸೊ ಈ ರೀತಿ ಬಹಳಷ್ಟು ಜನ ಎಲ್ಲರೂ ಕೂಡ ಅಲೆಸ್ಟರ್ ಕುಕ್ಕಿಂದ ಹಿಡಿದು ಪ್ರತಿಯೊಬ್ಬ ಬ್ಯಾಟ್ಸ್ಮನ್ಗಳು, ವಿಶ್ವದ ನಾನಾ ಮೂಲೆಯಲ್ಲಿರುವಂಥ ಬ್ಯಾಟ್ಸ್ಮನ್ಗಳು ಎಲ್ಲರೂ ಕೂಡ ವಂಡರ್ ಆಗಿದ್ದಾರೆ. ಈ ವಂಡರ್ ಕಿಡ್ ಆಡ್ತಿರುವಂಥ ರೀತಿ, ಅಗ್ರೆಸಿವ್ನೆಸ್ ಬಗ್ಗೆ, ಸೆಲ್ಫ್ಲೆಸ್, ನಿಮಗೆ ಫಿಯರ್ಲೆಸ್, ಸೆಲ್ಫಿಶ್ ಅನ್ನೋದೇ ಇಲ್ಲ, ಸೆಲ್ಫ್ಲೆಸ್ ಫಿಯರ್ಲೆಸ್ ಆಗಿ ಆಡ್ತಾ ಇದ್ದಾನೆ. ಗೋ ಹೆಡ್ ವೈಭವ್ ಸೂರ್ಯವಂಶಿ. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.